ಇಸ್ರೇಲ್ನಿಂದ ಹಾರಿದೆಯಂತೆ ಭಯಾನಕ ಮಿಸೈಲ್. ನಿರಂತರವಾಗಿ ಮಿಸೈಲ್ಗಳ ಹಾರಾಟ ಆಗ್ತಾ ಇದೆ. ಇಸ್ರೇಲ್ ಬಿಟ್ಟ ಆ ಮಿಸೈಲ್ ನುಗ್ಗಿದ್ದೆಲ್ಲಿಗೆ ಗೊತ್ತಾ? ಬಡವನ ಮನೆಗೆ ನುಗ್ಗಿದೆಯಂತೆ ಇಸ್ರೇಲ್ ಕ್ಷಿಪಣಿ ಆರ್ಭಟಕ್ಕೆ ಮನೆ ಸಂಪೂರ್ಣ ಛಿದ್ರಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇಸ್ರೇಲ್ನಿಂದ ಹಾರಿರುವಂತಹ ಭಯಾನಕ ಮಿಸೈಲ್, ಬಡವನ ಮನೆಯ ಮೇಲೆ ಮಿಸೈಲ್. ಇಸ್ರೇಲ್ ಬಿಟ್ಟ ಮಿಸೈಲ್ ಎಲ್ಲಿಗೆ ನುಗ್ತು, ಅಲ್ಲಿನ ಪರಿಸ್ಥಿತಿ ಏನು, ಯಾವುದನ್ನ ಟಾರ್ಗೆಟ್ ಮಾಡಿಕೊಂಡಿದ್ದು ಇಸ್ರೇಲ್, ಆ ಕುರಿತ ಡೀಟೇಲ್ಸ್ ಇದು. ಕ್ಷಿಪಣಿ ಆರ್ಭಟಕ್ಕೆ ಮನೆ ಸಂಪೂರ್ಣ ಛಿದ್ರ ಆಗಿದೆ ಅಂತ ದೃಶ್ಯ ನೋಡ್ತಾ ಇದ್ದೀರಿ. ಬಡವನ ಮನೆ ಮೇಲೆ ಬಿದ್ದಿರೋದು ಇಸ್ರೇಲ್ನ ಮಿಸೈಲ್. ನಾಗರಿಕರ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡೇ ದಾಳಿಗಳಾಗ್ತಾ ಇತ್ತು ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲಿದೆ ನೋಡಿ. ನಾಗರಿಕರ ನೆಲೆಗಳೇ ಧ್ವಂಸ ಆಗ್ತಾ ಇರೋದು. ಆಶ್ರಯ ಇಲ್ಲದೆ ಹಿಂಗಪ್ಪ ಜೀವ ಉಳಿಸ್ಕೊಳ್ಳೋದು ಅಂತ ಪರದಾಡ್ತಿದ್ದಾರೆ ನಾಗರಿಕರು. ಎಲ್ಲಿ ಯಾವ ಬಿಲ್ಡಿಂಗ್ ಮೇಲೆ, ಯಾವ ಮನೆಯ ಮೇಲೆ ಮಿಸೈಲ್ ಬಂದು ಬೀಳುತ್ತೋ ಅನ್ನೋದು ಕೂಡ ಅಂದಾಜಿಲ್ಲ ಅಲ್ಲಿ ವಾಸ ಮಾಡ್ತಾ ಇರುವಂತಹ ನಾಗರಿಕರಿಗೆ. ನೋಡ್ತಾ ಇದ್ದಂತ ಸೈರನ್ ಸೌಂಡ್ ಕೇಳಿಸುತ್ತೆ. ಅದಾದ ಕ್ಷಣ ಮಾತ್ರದಲ್ಲೇ ಮಿಸೈಲ್ಗಳಿಂದ ದಾಳಿ ಆಗಿ ಹೋಗಿರುತ್ತೆ. ಅದು ಕೂಡ ನಾಗರಿಕರು ಕೂಡ ಸರಿಸುಮಾರು ಈಗ ಸಾವು ನೋವಿನ ಸಂಖ್ಯೆ ಕೂಡ ನಾಗರಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಾಗ್ತಾ ಇದೆ ಹೊರತು ಇಲ್ಲಿ ತನಕ ಕೂಡ ಕಡಿಮೆ ಆಗಲಿಲ್ಲ ಅಂತ. ಜಸ್ಟ್ ಅಲ್ಲಿನ ಆಡಳಿತ ವ್ಯವಸ್ಥೆ ವಿರುದ್ಧ ತಿರುಗಿ ಬಿದ್ದಿರೋದಲ್ಲ, ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದಿರೋದಲ್ಲ, ಅವ್ರು ಮಾತ್ರ ಪ್ರಾಣ ಕಳೆದುಕೊಂಡಿದ್ದಲ್ಲ, ಈಗಲೂ ಕೂಡ 300ಕ್ಕೂ ಹೆಚ್ಚು ಜನ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಈ ದಾಳಿಯಲ್ಲಿ ಇರಾನ್ನಲ್ಲಿ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. المشهد.